ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಬುಧ ಇರುವಂತ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ಬುದ್ಧಿವಂತಿಕೆ ಮತ್ತೆ ನಿಮ್ಮ ಒಂದು ಲೆಕ್ಕಾಚಾರ ಬುದ್ಧಿ ಇದನ್ನು ಯಾವ ತರ ಜಾತಕದಲ್ಲಿ ಒಂದು ನೋಡೋದು ಅಂತ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಬುಧ ಇರುವ ಸ್ಥಾನದಂತೆ ಲೆಕ್ಕಾಚಾರ ಬುದ್ಧಿ ಅಥವಾ ಬುದ್ಧಿವಂತಿಕೆ. ಈ ಬುಧ ಸಾಮಾನ್ಯವಾಗಿ ತುಂಬಾ ಒಂದು ಇಂಟೆಲಿಜೆಂಟ್ ಆದಂತ ಒಂದು ಶೀಘ್ರಕಾಮಿ ಗ್ರಹ. ಬುಧ ಅಂತ ಹೇಳಿದ್ರೆ ನೀವು ಯಾವುದೇ ವಿಷಯನ ಬೇಗ ಕಲಿಯುವಂತ ಒಂದು ಸಾಮರ್ಥ್ಯ, ಇದಕ್ಕೆಲ್ಲ ಬುಧವನ್ನು ನಾವು ಸೂಚನೆ ಮಾಡ್ತೇವೆ. ಇದರದ್ದು ಯಾವ ಭಾವದಲ್ಲಿ ಇರ್ತದೋ ಆ ವಿಷಯವನ್ನ ಸ್ವಲ್ಪ ನಿಮ್ಗೆ ಆ ವಿಷಯದ ಬಗ್ಗೆ ಜ್ಞಾನ ಮತ್ತೆ ನಿಮ್ಗೊಂದು ನಾಲೆಜ್ ಕೊಡ್ತದೆ. ಉದಾಹರಣೆಗೆಲ್ಲ ಬುಧ ಏನಾದ್ರು ಲಗ್ನದಲ್ಲಿದ್ದಾಗ, ಇದು ಲಗ್ನ ಆಗಿ ಇಲ್ಲಿ ಏನಾದ್ರು ಬುಧ ಗ್ರಹ ಇದ್ದಾಗ ಅವರಿಗೆ ತುಂಬಾ ಒಂದು ಇಂಟೆಲಿಜೆಂಟ್ ಇರ್ತದೆ, ತುಂಬಾ ಒಂದು ಚತುರತೆ ಬುದ್ಧಿ, ತಮ್ಮ ಕಾರ್ಯವನ್ನು ಯಾವ ತರ ಸಾಧನೆ ಮಾಡ್ಬೇಕಂತ ತುಂಬಾ ಒಂದು ಚಾಕಚಕ್ಯತೆ ಇರ್ತದೆ. ಮತ್ತೆ ತಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಅರಿತಿರ್ತಾರೆ. ಇವರು ತಮ್ಮ ಬಗ್ಗೆ ತುಂಬಾ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. ಇಲ್ಲಿ ಎರಡನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಒಂದು ಲೆಕ್ಕಾಚಾರ ಬುದ್ಧಿ ಇರ್ತದೆ ಅವರಿಗೆ. ಹಣಕಾಸಿನ ವಿಷಯದಲ್ಲಿ ಮತ್ತೆ ಮಾತಿನ ವಿಷಯದಲ್ಲಿ ತುಂಬಾ ಲೆಕ್ಕಾಚಾರ ಬುದ್ಧಿ, ಮಾತನ್ನ ಯಾವ ತರ ಆಡ್ಬೇಕು, ಹೇಗೆ ಆಡ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಕೌಟುಂಬಿಕ ಜೀವನದಲ್ಲಿ ಕೂಡ ತುಂಬಾ ಒಂದು ಲೆಕ್ಕಾಚಾರವಾಗಿರ್ತಾರೆ ಅವರು. ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಂದು ಲೆಕ್ಕಾಚಾರ ಬಂದಿರ್ತಾರೆ. ಮತ್ತೆ ಎರಡನೇ ಮನೆಯಲ್ಲಿ ಬುಧ ಇದ್ರೆ ಅವರಿಗೆ ಫೈನಾನ್ಸ್ ನಾಲೆಜ್ ತುಂಬಾ ಚೆನ್ನಾಗಿರ್ತದೆ. ಹಣಕಾಸಿನ ಒಂದು ಜ್ಞಾನ ತುಂಬಾ ಚೆನ್ನಾಗಿರ್ತದೆ ಅವರಿಗೆ. ಸೆಕೆಂಡ್ ಅಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಮತ್ತೆ ಮಾತಿನ ಜ್ಞಾನ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೂರನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಹೊರೆಯವರ ಪ್ರತಿ ತುಂಬಾ ಒಂದು ಲೆಕ್ಕಾಚಾರ ಬುದ್ಧಿ ಇರ್ತದೆ. ಮತ್ತೆ ಶಾರ್ಟ್ ಟ್ರಯಲ್ ಬಗ್ಗೆ ತುಂಬಾ ಒಂದು ನಾಲೆಜ್ ಇರ್ತದೆ ಇವರಿಗೆ ಮೂರನೇ ಮನೆಯಲ್ಲಿ ಬುಧ ಗ್ರಹ ಇದ್ರೆ. ಮತ್ತೆ ಮೂರನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಬುಧ ಏನಾದ್ರು ನಾಲ್ಕನೇ ಮನೆಯಲ್ಲಿ ಇದ್ರೆ ಅವರಿಗೆ ವಾಹನದ ಬಗ್ಗೆ ತುಂಬಾ ಒಂದು ಲೆಕ್ಕಾಚಾರ ಬುದ್ಧಿ ಇರ್ತದೆ. ತಾಯಿಯ ಬಗ್ಗೆ ತುಂಬಾ ಲೆಕ್ಕಾಚಾರ ಬುದ್ಧಿ ಇರ್ತದೆ ಇವರಿಗೆ. ಮತ್ತು ವಾಹನಗಳ ಬಗ್ಗೆ ತುಂಬ ಒಂದು ನಾಲೆಜ್ ಇರ್ತದೆ. ಮನೆ ಬಗ್ಗೆ ತುಂಬ ಒಂದು ನಾಲೆಜ್ ಇರ್ತದೆ ಇವರಿಗೆ. ಪಂಚಮದಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ತಮ್ಮ ಒಂದು ಪ್ರೇಮಿಯ ಪ್ರತಿ, ತಮ್ಮ ಒಂದು ಲವರ್ ಪ್ರತಿ ತುಂಬ ಒಂದು ಲೆಕ್ಕಾಚಾರ ಬಂದು ಹೊಂದಿರ್ತಾರೆ ಇವರು. ನಾವು 5 ಮನೆಯಲ್ಲಿ ಏನಾದರೂ ಬುಧ ಇದ್ದರೆ ತಮ್ಮ ಒಂದು ಪ್ರೇಮಿಯ ಬಗ್ಗೆ ಲೆಕ್ಕಾಚಾರ ಬಂದು ಹೊಂದಿರ್ತಾರೆ. ಪಂಚಮದಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ. ಮತ್ತು ಬಿಸ್ನೆಸ್ಸಲ್ಲಿ ಕೂಡ ತುಂಬ ಒಂದು ಲೆಕ್ಕಾಚಾರ ಬಂದಿರ್ತದೆ ಇವರಿಗೆ ಪಂಚಮದಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ. ಮತ್ತು ಎಜುಕೇಷನಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ. 6ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದಿದ್ದೆ ಶತ್ರುಗಳ ಬಗ್ಗೆ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ ಅವರು. ಶತ್ರುಗಳ ಬಗ್ಗೆ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. ವೃತ್ತಿಯ ಬಗ್ಗೆ ತುಂಬ ನಾಲೆಜ್ ಇರ್ತದೆ ಇವರಿಗೆ. ಸೇವೆಗಳ ಬಗ್ಗೆ ತುಂಬ ನಾಲೆಜ್ ಇರ್ತದೆ. 7ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಸಂಗತಿಯ ಬಗ್ಗೆ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. ಸಂಗತಿಯ ಬಗ್ಗೆ ನಾಲೆಜ್ ತುಂಬ ಚೆನ್ನಾಗಿರ್ತದೆ ಇವರಿಗೆ. ಬಿಸ್ನೆಸ್ ಬಗ್ಗೆ ತುಂಬ ನಾಲೆಜ್ ಇರ್ತದೆ ಇವರಿಗೆ 7ನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ. 8ನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ ರಹಸ್ಯ ವಿಷಯಗಳ ಬಗ್ಗೆ ತುಂಬ ಒಂದು ನಾಲೆಜ್ ಇರ್ತದೆ ಇವರಿಗೆ 8ನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ. ಅಷ್ಟಮದಲ್ಲಿ ಬುಧ ಗ್ರಹ ಇದ್ದರೆ ರಹಸ್ಯ ವಿಷಯಗಳ ಬಗ್ಗೆ ತುಂಬ ನಾಲೆಜ್ ಇರ್ತದೆ ಇವರಿಗೆ. ಮತ್ತು ರಹಸ್ಯ ವಿಷಯಗಳ ಬಗ್ಗೆ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. 9ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ತಂದೆ ಬಗ್ಗೆ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. ಧಾರ್ಮಿಕತೆ ಬಗ್ಗೆ ತುಂಬ ನಾಲೆಜ್ ಇರ್ತದೆ ಇವರಿಗೆ. ಲಾಂಗ್ ಟ್ರಾವೆಲ್ ಬಗ್ಗೆ ತುಂಬ ನಾಲೆಜ್ ಇರ್ತದೆ. 10ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ವೃತ್ತಿಯಲ್ಲಿ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ ಇವರು. ಜಾಬ್ ವಿಷಯದಲ್ಲಿ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. ಆಮೇಲೆ ಜನಪ್ರಿಯತೆ ಬಗ್ಗೆ ಕೂಡ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. 11ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಬಿಸ್ನೆಸ್ಸಲ್ಲಿ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ ಇವರು. ವ್ಯವಹಾರದಲ್ಲಿ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. ಸ್ನೇಹಿತರ ಬಗ್ಗೆ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತಾರೆ. 12ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ದೂರದ ಒಂದು ಪ್ರದೇಶದ ನಾಲೆಜ್ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಇದು ಬುಧ ಗ್ರಹ ಇರುವ ಸ್ಥಾನದಂತೆ ನಿಮ್ಮ ಲೆಕ್ಕಾಚಾರ ಬುದ್ಧಿ ಮತ್ತು ನಿಮ್ಮೊಂದು ಜ್ಞಾನ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೇನೆ. ಎಷ್ಟಾದರೂ ಬೇರೆ ನಮಸ್ಕಾರ.